ಏನು ಕಲಿತಾನಂದು ಹೇಳಿದ್ರು. ಶ್ರೀಹರಿ ಕ್ಷಣ ಮಾತ್ರದು ಕರೆಸಿದ ಶ್ರೀಹರಿ ಹೇಳಿದ್ದೇಳು ಧರ್ಮದಿಂದ ಯುದ್ಧದಲ್ಲಿ ನಮ್ಮನ್ನು ಕಾಯುವ ತಮ್ಮನ್ನೇ ಕೂಡಿಕೊಂಡಿರುವುದು ಪರಮಾತ್ಮ ಪಾಂಡವರ ಜೀವಾತ್ಮ. ಧರ್ಮಜ ದಳಪತಿ ಪಟ್ಟವನ್ನು ಆ ಕೌರವನ್ನು ಕಲಿಕರ್ಣನಿಗೆ ಕಟ್ಟಿರುವನೇ. ಹೌದು ಪರಮಾತ್ಮನೇ. ಕೆಲಸವು ಕೆಟ್ಟಿತು ಕೆಟ್ಟಿತು. ಕಲಿಕರ್ಣನ ಕಾಲವು ನನ್ನ ಕಂಠಕ್ಕೆ ಉಪಸವಾಯಿತು. ಅಂತೂ ನಿಂತು ಭೀಷ್ಮ ದ್ರೋಣಾದಿಗಳನ್ನು ಗೆದ್ದು ಶಾಂತವಾಗಿತ್ತು. ಇವತ್ತಿನ ಯುದ್ಧವನ್ನು ಗೆಲ್ಲುವುದು ಹೇಗೆ ಎಂಬುದು ಚಿಂತೆಯಾಗಿ ಧರ್ಮಜ. ಈ ಮಾತುಗಳು ಸಹಜ. ಪರಮಾತ್ಮನೇ ಅವು ಧರ್ಮಾತ್ಮನೇ. ಇವತ್ತಿನ ಯುದ್ಧಕ್ಕೆ ತಾವೇನು ಚಿಂತೆ ಪಡುತ್ತೀರಿ? ಭುವನ ಬ್ರಹ್ಮಾಂಡವ ಬಾಯನ್ನು ತೋರಿದ ಮುರಾರಿ ಆ ಕಣ್ಣು ನಮ್ಗೆ ಗೆಲ್ಲುವುದರಿಂದ ಅಸತ್ಯವಾಯಿತು ಸ್ವಾಮಿ. ಅವು ಧರ್ಮಜ ಚೆನ್ನಾಗಿ ಪರಮಾತ್ಮನೇ. ಶ್ರೀಹರಿ ತೆರೆಕೆಳಗಾಗಿ ಮಾಡುವ ಮಹಾಶೂರ ಗಾಂಭೀರ್ಯ ಅಂತಕರ ಪರಾಕ್ರಮನಲ್ಲಿ ನಿಮ್ಮ ತಮ್ಮನಾದ ಅರ್ಜುನನ ಶಿರಾರಿಸ್ತೇನೆ ಎಂದು
ಆ ಸರ್ಪ ಬಾಣವು ಶಬ್ದವನ್ನು ಮಾಡಿ ಕರ್ಣನ ಬಳಿ ಸೇರಿಕೊಂಡು ದಾರಿ ಕಾಯುತ್ತಾ ಕುಳಿತಿರುತ್ತದೆ. ಧರ್ಮಜ, ಈ ಇವತ್ತಿನ ಸಮರವು ಸರ್ಪ ಬಾಣಕ್ಕೆ ಅನುಕರಿಸೇ ಬಿಟ್ಟಿತು. ಕೆಟ್ಟ ಕೆಟ್ಟೆ ಇಷ್ಟು ದಿನ ಪಾಂಡವರನ್ನು ಕಾಯುತ್ತಾ ಬಂದಿದ್ದು ಇವತ್ತಿಗೆ ನಷ್ಟವಾಗುವ ಕಾಲ ಬಂದಿತ್ತು. ಕಟ್ಟುಗ್ರವಾದ ಸರ್ಪ ಬಾಣದ ಶಬ್ದವನ್ನು ತಪ್ಪಿಸುವ ಯೋಚನೆ ಮನದಲ್ಲಿ ಹುಟ್ಟದೇ ಹೋಯಿತು. ಪಾಂಡವರ ಭಾಗ್ಯದಿಂತರವ ಈ ಕೃಷ್ಣನಿಗೆ ಈ ಇವತ್ತಿನ ಯುದ್ಧದಲ್ಲಿ ಭ್ರಷ್ಟನಾಗುವ ಕಾಲ ಬಂದಿತು. ಇದಕ್ಕೇನು ಉಪಾಯ ಮಾಡಬೇಕೈ ಧರ್ಮಜ? ಪರಮಾತ್ಮನೇ, ಆಗೋ ಧರ್ಮಾತ್ಮನೇ, ಈ ಇವತ್ತಿನ ಯುದ್ಧದಲ್ಲಿ ನಮ್ಮ ತಮ್ಮನಾದ ಅರ್ಜುನನಿಗೆ ಯಾವ ಬಾಧೆಯಾಗದಂತೆ ಕಾಯುವ ತಮ್ಮನ್ನೇ ಕೂಡಿಕೊಂಡಿರುವುದು ಪರಮಾತ್ಮ, ಪಾಂಡವರ ಜೀವಾತ್ಮ. ಅಹೋ ಧರ್ಮಜ, ಶ್ರೀಹರಿ, ಇದಕ್ಕೆ ನಾನೊಂದು ಉಪಾಯವನ್ನು ಮಾಡುತ್ತೇನೆ. ನೀನು ಹೋಗಿ ಯುದ್ಧದ ಸಿದ್ಧತೆಯನ್ನು ಮಾಡಿ ಮಗನಯ್ಯ, ನಾನೇನು ಬಂದಿರುವುದೇನೋ ನಿನಗೆ ಭಯ. ಇಷ್ಟದಂತಾದರೆ ಪರಮಾತ್ಮ, ನಾನಿನ್ನು ಹೋಗಿ ಬರುತ್ತೇನೆ. ಉಪಾಯ ಬಳಿಯಿತು. ಸಾರಥಿ ದೇವಾ, ನಾನು ಈಗಿಂದೀಗಲೇ ಕುಂತಿ ದೇವಿಯ ಬಳಿಗೆ ಹೋಗಿ ಎನ್ನ ಮನದ ಅಂತರಂಗವನ್ನು ಹೇಳಿ ಕುಂತಿಯನ್ನು ನನ್ನಲ್ಲಿಗೆ ಕಳುಹಿಸಿ ದೊಡ್ಡ ಬಾಣ ಕೊಡಬೇಡವೆಂದು ವಚನವನ್ನು ತೆಗೆದುಕೊಂಡು ಬಾ ಎಂದು ಹೇಳಿ ಕಳಿಸಿದರೆ ಆಗ ಸರ್ಪತ್ರವು ತಲೆಬಾಗುವುದು, ಅರ್ಜುನನಿಗೆ ಗೆಲ್ಲುವುದರಿಯುವುದು. ಹೌದು ದೇವಾ. ಆಹಾ, ಆ ಕರ್ಣನಿಗೆ ಮರಣ ಸಂಭವಿಸುವುದು. ಈ ಸಮಯದಲ್ಲಿ ಒಳ್ಳೆಯ ಉಪಾಯವೇ ನೆನಪಾಯಿತು. ಹೌದು ದೇವಾ. ಈ ಹಂಚಿಕೆಯನ್ನು ಹುಡುಕದಿದ್ದರೆ ನಾನೇ ಈ ಮೂರ್ತಿಗಳಿಂದಲೂ ಕರ್ಣನನ್ನು ಗೆಲ್ಲುವುದು ಸಾಧ್ಯವಿಲ್ಲ. ಒಳ್ಳೆಯದು. ಸಾರಥಿ, ನಾವು ಈ ಹಿಂದಿನ ಕುಂತಿ ದೇವತೆಯೋ ನಡೆಯಲೇ ಸಾರಥಿ, ಮುಂದೆ ನೋಡನ್ನಯ ಚಮತ್ಕೃತಿ. ದೇವಾ. Bye.
ಅತ್ತಮ್ಮ ಅತ್ತಮ್ಮ ಅಮ್ಮ ಕುಂತಿದೇವಿ ಅಮ್ಮ ಕುಂತಿದೇವಿ ಮನೆ ಒಳಗೆ ಏನು ಮಾಡುತ್ತಿರುವಿ ಅಮ್ಮ ಅತ್ತಮ್ಮ ಆಹಾ ಯಾ ಸಾರಥಿ ಈ ತಾಯಿಗೆ ಕಿವುಡತ್ವವಿರುವುದರಿಂದ ಇನ್ನೊಂದು ದಿನ ಅರ್ಜುನನು ದೃಪದನು ನಿರ್ಮಿಸಿದ ಮಚ್ಚಯಂತ್ರವನ್ನು ಭೇದಿಸಿ ಅಮ್ಮ ನಾನು ಹೆಣ್ಣನ್ನು ಗೆದ್ದುಕೊಂಡು ಬಂದೆ ಎಂದು ಹೇಳಿದಾಗ ಹೆಣ್ಣಂದರಿಯದ ಹೆಣ್ಣನ್ನು ಹಣ್ಣು ಎಂದು ಭಾವಿಸಿ ನೀವು 5 ಮಂದಿ ಹಂಚಿಕೊಂಡು ತಿನ್ನಿರಿ ಎಂದು ಹೇಳಿದ ಮಹಾ ತಾಯಿಯು ಈ ಕುಂತಿದೇವಿ. ಅದಕ್ಕಾಗಿ ಅಲ್ಲವೇ ದ್ರೌಪದಿಯನ್ನು 5 ಮಂದಿ ವಿವಾಹವಾದದ್ದು, ಅದಕ್ಕಾಗಿ ಅಲ್ಲವೇ ಈ ಮಹಾಭಾರತ ನಡೆದದ್ದು. ನಾನು ಈ ಅವತಾರವನ್ನು ಎತ್ತಬೇಕಾಗುತ್ತೆ. ಅಮ್ಮ ಕುಂತಿದೇವಿ ಅಮ್ಮ ಕುಂತಿದೇವಿ ಮನೆಯೊಳಗೆ ಏನು ಮಾಡ್ತಿರ್ವಿ ಅಮ್ಮ ಅತ್ತಮ್ಮ? ಅಮ್ಮ ಕುಂತಿದೇವಿ ಅಮ್ಮ ಕುಂತಿದೇವಿ ಮನೆಯೊಳಗೆ ಏನು ಮಾಡ್ತೀವಿ ಅಮ್ಮ ಅತ್ತಮ್ಮ? ಅತ್ತಮ್ಮ ನಾನು ಅತ್ತಮ್ಮ ನಿನ್ನ ಹಳೆಯ ಶ್ರೀಕೃಷ್ಣ ಬಂದ್ರೆ ಅತ್ತಮ್ಮ. ಅತ್ತಮ್ಮ ಮಧುಸೂದನ ಅತ್ತಮ್ಮ ಇದೀಗ ನಿನ್ನ ಆಗಮನ. ಹೌದು ಅತ್ತಮ್ಮ. ಜಗದೊಡೆಯ ಜನಾರ್ದನ ನೀನು ನಿನ್ನ ಧ್ಯಾನವ ಮರೆಯನು ನಾನು. ಜಗದೊಡೆಯ ಜನಾರ್ದನ ನೀನು ನಿನ್ನ ಧ್ಯಾನವ ಮರೆಯನು ನಾನು.
ಕುಂತಿದ್ದೇವೆ. ಈ ಪೀಠವನ್ನು ಅಲಂಕರಿಸು. ನಿನ್ನ ಇಷ್ಟದಂತಾಗಲತ್ತಮ್ಮ. ಕೃಷ್ಣ, ಅತ್ತಮ್ಮ, ನಾನು ಮನದೊಳಗೆ ನಿನ್ನನ್ನು ನೆನೆಯೋದ್ರೊಳಗಾಗಿ ಹಾ, ನೀನೇ ನಾನಿದ್ದಲ್ಲಿಗೆ ಬಂದು ಬಿಟ್ಟೆ. ಹೌದೇನು ಅತ್ತಮ್ಮ? ಕೃಷ್ಣ, ಅತ್ತಮ್ಮ, ನಿನ್ನನ್ನು ಕಂಡ ಕೂಡಲೇ ಮನಸ್ಸು ಹೇಗಾಯ್ತೆಂದರೆ, ಹೇಗಾಯಿತು ಅತ್ತಮ್ಮ? ಅಯ್ಯೋ ಚಂದ್ರನನ್ನು ಕಂಡ ಚಕೋರ ಪಕ್ಷಿ. ಹೌದೇನು ಅತ್ತಮ್ಮ? ಇರಲಿ, ಹಾ, ಎಲ್ಲವನ್ನು ಮರೆತೆ. ಹಾ. ವಯಸ್ಸಾಯ್ತು, ಹೌದು ಅತ್ತಮ್ಮ. ಅರುಮರುವೆ. ಹೌದು ತಾಯಿ. ಆದರೆ ಕೃಷ್ಣ, ಅತ್ತಮ್ಮ, ನನ್ನ ಮಕ್ಕಳಾದ ಧರ್ಮರಾಯ, ಭೀಮ, ಅರ್ಜುನ, ಹಾ, ನಕುಲ ಸಹದೇವರ ಕ್ಷೇಮದಿಂದಿರುವರಲ್ಲ ಕೃಷ್ಣ. ನನ್ನ ಅಂತಃಕರಣದಿಂದ ಎಲ್ಲರೂ ಕ್ಷೇಮದಿಂದಿರುವರ ಅತ್ತಮ್ಮ. ಅದಕ್ಕಾಗಿ ಎಲ್ಲವೇ ಇಲ್ಲಿವರೆಗೂ ಬಂದಿರುವುದು. ಹಾ, ಮತ್ತೆ ಮುಂದಿನ ವಿಚಾರ ಏನು ಕೃಷ್ಣ? ಅಮ್ಮ ಕುಂತಿದ್ದೇವೆ. ಅಳಿಯಂದ್ರೆ ನಿನ್ನ ಮಕ್ಕಳಿಗೆ ಎಲ್ಲ ಬಹಳಷ್ಟು ಸಂತೋಷವಿಲ್ಲವಮ್ಮ. ಯಾಕಿಲ್ಲ? ಬೆಂಕಿಯಿಂದ ಬಾಣಗರಡವು ದಗದಗನೆ ಉರಿಯುವಂತೆ ಆಹಾ, ಕೌರವನೆಂಬ ಚಿಂತಾಗ್ನೆಯಿಂದ ನಿನ್ನ ಮಕ್ಕಳ ಇವರು ನಿಂತ ನಿಲುವಿಗೆ ಮನಸ್ಸು ಸುಡುತ್ತಲಿರುವುದು. ಅಯ್ಯೋ ಪಾಪ ಪಾಪ ಪಾಪ. ಅತ್ತಮ್ಮ, ಕೃಷ್ಣ, ಈ ಇವತ್ತಿನ ಯುದ್ಧದಲ್ಲಿ ನಿನ್ನ ಮಗನಾದ ಅರ್ಜುನನ ಪ್ರಾಣ ಉಳಿದು ಬಂದರೆ ಓಹೋ ಹೋ, ಪುನಃ ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿ ಬಂದಂತಾಗುವುದು. ಅದಕ್ಕಾಗಿ ನಿನಗೆ ಒಂದು ಸೂಚನೆಯನ್ನು ಹೇಳಿ ಹೋಗಲಿಕ್ಕಾಗೇ ನಿನ್ನಲ್ಲಿಗೆ ಬಂದೆನಮ್ಮ. ಅತ್ತಮ್ಮ, ಆ ದುಷ್ಟ ಕೌರವ ದಟ್ಟ ನನ್ನ ಮಕ್ಕಳ ಬಾಳಿಗೆ ಅಡ್ಡ. ಆ ದುಷ್ಟ ಕೌರವ ದಟ್ಟ ನನ್ನ ಮಕ್ಕಳ ಬಾಳಿಗೆ ಅಡ್ಡ. ಎಷ್ಟು ಸಂಕಟ ಕೊಡುತ್ತಿದ್ದನ ಕಟ, ಎಷ್ಟು ಸಂಕಟ ಕೊಡುತ್ತಿದ್ದನ ಕಟ. ಜಗ ದೊಡೆಯ ಜನಾರ್ದನ ನೀನು, ನಿನ್ನ ಜ್ಞಾನವ ಮರೆಯೋಣ. ಕೃಷ್ಣ, ಅತ್ತಮ್ಮ, ದುಷ್ಟ ಕೌರವ ಬಲು ದಟ್ಟ. ಹೌದು ತಾಯಿ. ನನ್ನ ಮಕ್ಕಳ ಬಾಳಿಗೆ ಆತನು ಬಲು ಅಡ್ಡ. ಹೌದು ಕುಂತಿದ್ದೇವೆ. ಎಷ್ಟು ಸಂಕಟ ಕೊಡುತ್ತಿಹನಲ್ಲ ಕಟ. ಸ್ವಲ್ಪ ಕಾಲ ಸೇರಿಸು ಅತ್ತಮ್ಮ. ಕೃಷ್ಣ, ಅತ್ತಮ್ಮ, ಆದರೂ ನನ್ನ ಮಕ್ಕಳ ಇವರ ಪ್ರಾಣವನ್ನು ಕಾಪಾಡುವುದು ಹಾ, ನಿನ್ನದು ಪರಮಾತ್ಮ. ಪಾಂಡವರ ಇವರಿಗೂ ನೀನೇ ಜೀವಾತ್ಮ. ತಾಯಿ ಕೃಷ್ಣ, ಗಾಬರಿ ಆಗಬೇಡ. ಇಲ್ಲ ಇಲ್ಲ, ಮೊದಲ ಈ ಮುಕ್ಕುಂದನ ಪ್ರಾಣವಾದ ಮೇಲೆ ನಿನ್ನ ಮಕ್ಕಳ ಇವರ ಪ್ರಾಣ ಹೋಗುವುದೆಂದು ತಿಳಿಯಮ್ಮ. ಅತ್ತಮ್ಮ, ಅದಕ್ಕಾಗಿ ಎಲ್ಲವೇ ಕುಂತಿದ್ದೇವೆ. ಈ ಇವತ್ತಿನ ಯುದ್ಧದಲ್ಲಿ ನಿನ್ನ ಮಗನಾದ ಅರ್ಜುನನ ಸಿರಾರೆಯುವಂತ ಆಹಾ, ಒಬ್ಬ ಜಗದೇಕ ವೀರನು ಆ ಕೌರವರ ದಂಡಿನಲ್ಲಿರುವನು. ಅತ್ತಮ್ಮ, ಅವನಲ್ಲಿ ಏನಿರುವುದು ಗೊತ್ತೇ? ಏನಿರುವುದು? ಅವನಲ್ಲಿ ಸರ್ಪಾಸ್ತ್ರವಿರುವುದು. ಆಹಾ, ಅದಕ್ಕಾಗಿ ನಿನಗೆ ಒಂದು ಉಪಾಯವನ್ನು ಹೇಳಿ ಹೋಗಲಿಕ್ಕಾಗಿ ನಿನ್ನಲ್ಲಿಗೆ ಬಂದನಮ್ಮ. ಅತ್ತಮ್ಮ, ಕೃಷ್ಣ, ಅತ್ತಮ್ಮ, ಜಗದೇಕ ವೀರನು, ಹೌದು ತಾಯಿ. ಮಧ್ಯಮ ಪಾಂಡವನು, ಹೌದು ಕುಂತಿದ್ದೇವೆ. ಪಾಶುಪತಾಸ್ತ್ರವನ್ನು ಪಡೆದಂಥವನು ಆ ವಿಜಯನು. ಇಲ್ಲಂದವರಾರು ಅತ್ತಮ್ಮ. ಅಂದ ಮೇಲೆ ಅಂಥವರನ್ನು ಕೊಲ್ಲುವಂಥವನು ಕೊನ್ನೆ. ಆ ಕೊನ್ನೆ ಕೌರವನ ದಂಡಿನಲ್ಲಿರುವ ನೀವು. ಅವನಿಗಿಂತಲೂ ಬಹು ಪರಾಕ್ರಮಶಾಲಿಯೂ ಮಹಾಬಲವಂತನಿರುವನ ತಾಯಿ. ಆ ಕೌರವನ ದಂಡಿನ ಫಲ್ಗುಣನ ಕೊಲ್ಲುವವಗೆ. ಅತ್ತಮ್ಮ, ಆ ಕೌರವನ ದಂಡಿನೋಡ ಫಲ್ಗುಣನ ಕೊಲ್ಲುವವಗೆ. ಅವ ಯಾರದು ದೇಶ ಯಾವುದು? ಹೇಳುತ್ತೇನೆ ತಾಳು ಅತ್ತಮ್ಮ. ಅವ
ಶಪಥಾಸ್ತ್ರವನ್ನೇ ಪಡೆದಂಥವನು ನನ್ನ ಮಗನ ವಿಜಯ. ಹೌದು ತಾಯಿ. ಅಂಥ ಪರಾಕ್ರಮಶಾಲಿಯಾದ ಗಾಂಧೀವಿಯನ್ನು ಕೊಲ್ಲುವಂಥವನು ಕೇವಲ ಆ ಕುನ್ನಿ ಕೌರವನ ದಂಡಿನಲ್ಲಿರುವನೇ ಅವನು. ಮಹಾಬಲ ಸಾಲವಂತ ಮಗನು ಇರುವನು ಅತ್ತಮ್ಮ. ಅವನು ಯಾರು, ಯಾವ ದೇಶದವನು, ಯಾರ ಮಗನು, ಈ ವಿಚಾರ ತಿಳಿಸಿ ಕೃಷ್ಣ. ಅತ್ತಮ್ಮ ಕೃಷ್ಣ ಇವಳೇ ಬಿಡಪ್ಪ. ಅತ್ತಮ್ಮ ಅವನೇನು ಬಹು ದೂರದವನಲ್ಲ. ಅಳಿಯ ಮತ್ತಿನ್ಯಾರು? ಕಾಸ ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗನೇ ಅವನ ಕಂಡಿಯೇ ನಮ್ಮ ಅತ್ತಮ್ಮ. ಕೃಷ್ಣ ಅತ್ತಮ್ಮ ಏನು ಹೇಳಿದೆ? ಕಾಸ ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗನೇ ಅವನು ಕಂಡಿಯೇ ನಮ್ಮ ಅತ್ತಮ್ಮ. ಕೃಷ್ಣ ಅತ್ತಮ್ಮ ನನಗಂತೂ ವಯಸ್ಸಾಯ್ತು ಅರುಮರು, ಆದರೆ ನನಗಿಂತ ನಿನಗೆ ವಯಸ್ಸಾದಂತೆ ಕಾಣುತ್ತದೆ ಅಲ್ಲವೇ? ನನ್ನ ಮಾತು ಸತ್ಯ ಅತ್ತಮ್ಮ. ದೇವಾ 14 ಲೋಕದ ದಾತ ನೀನು, ರುಕ್ಮಿಣಿಯ ಪ್ರಾಣನಾಥ ನಮಿಸುವಿನ ಮಹಿಮಾ ಸೀತೆ. ಕೃಷ್ಣ ಅತ್ತಮ್ಮ ದೇವಾ 14 ಲೋಕದ ದಾತ ನೀನು, ರುಕ್ಮಿಣಿಯ ಪ್ರಾಣನಾಥ ನಮಿಸುವೆನು ಮಹಿಮಾತೀತ ದೇವಾ. ಪಂಚ ಪಾಂಡವರು ಧರ್ಮಜ ಹಿರಿಯರು ಇನ್ನೊಬ್ಬ ಹಿರೇ ಮಗ ಇನ್ನೆಲ್ಲಿರನು. ಪಂಚ ಪಾಂಡವರು ಧರ್ಮಜ ಹಿರಿಯರು ಇನ್ನೊಬ್ಬ ಹಿರೇ ಮಗ ಇನ್ನೆಲ್ಲಿರನು. ಅವನಿಗಿಂತಲೂ ದೊಡ್ಡ ಮಗನೇ ಇರುವನು ತಾಯಿ. ಅತ್ತಮ್ಮ ನಂಬಲಾರೆನು ನಿನ್ನ ಮಾತನ, ಅತ್ತಮ್ಮ ನನ್ನ ಮಾತು ಸತ್ಯ. ನಂಬಲಾರೆನು ನಿನ್ನ ಮಾತನ, ಮಾಯಾಲೀಲೆಯ ಮಹಿಮನು ನೀನು, ಮಾಯಾಲೀಲೆಯ ಮಹಿಮನು ನೀನು. ದೇವಾ 14 ಲೋಕದ ದಾತ ನೀನು, ರುಕ್ಮಿಣಿಯ ಪ್ರಾಣನಾಥ ನಮಿಸುವೆನು ಮಹಿಮಾ ದೀಪ. ಕೃಷ್ಣ ಅತ್ತಮ್ಮ ಪಂಚ ಪಾಂಡವರೋಡು ಧರ್ಮರಾಯನೇ ನನಗೆ ಹಿರಿಯ ಮಗನು. ಇನ್ನೊಬ್ಬ ಹಿರಿಯ ಮಗನು ಇರುವನು ತಾಯಿ. ಧರ್ಮರಾಯನಿಗಿಂತಲೂ ಹಿರಿಯ ಮಗನಿರುವನು ಆರನೆಯವನೆಂದರೆ ಧರ್ಮರಾಯನಿಗಿಂತಲೂ ಹಿರಿಯ ಮಗನು ಇರುವನು ತಾಯಿ. ನೀನು ಮಹಾ ಮೋಸಗಾರನು. ಹಾಗೆಲ್ಲ ಅನ್ನಬಾರದು ಅತ್ತಮ್ಮ. ಎಲ್ಲ ನಿನ್ನಿಂದಲೇ ಕಪಟ ನಾಟಕ ಸೂತ್ರಧಾರಿ ನೀನು. ಹೇಳುವೆನು ಸ್ವಲ್ಪ ಕಾಲ ಸೈರಿಸು ಅತ್ತಮ್ಮ. ಅವು ತಾಯಿ ಹೇಳುವೆನೆ ಕೇಳು. ಚೆನ್ನಾಗಿ ಹೇಳ ಕೃಷ್ಣ. ಪಾಂಡವರ ಮಾತೆ ಹೇಳುವೆನು ಕೇಳಿದೆ. ಅತ್ತಮ್ಮ ಚೆನ್ನಾಗಿ ಕೇಳು ತಾಯಿ. ಪಾಂಡವರ ಮಾತೆ ಹೇಳುವೆನು ಕೇಳಿದೆ. ಎಲ್ಲ ಸುಖ
ಕರ್ಣರ ಅಂಬವಾದಕ್ಕೆ ನದಿಯಲ್ಲಿ ಬಿಟ್ಟವನೇ ಕರ್ಣನು ಪಾಂಡವರ ಮಾತೆ ಹೇಳುವೆನು ಚರಿತೆ ಎತ್ತ ಸುತನನ್ನೇ ಮರತೆ ಅವರಲ್ಲಿ ನಡೆದು ನನ್ನಡತೆ ಅವರಲ್ಲಿ ನಡೆದು ನನ್ನಡತೆ ಅವರಲ್ಲಿ ನಡೆದು ಕುಂತಿದೇವಿ ಎತ್ತ ತಾಯಿಗೆ ಗೊತ್ತಿಲ್ಲ ಅಂದ ಮೇಲೆ ಮತ್ತೆ ಇದೆ ಆಗಲೇ ಎಲ್ಲ ಬಿಡಿಸಿ ನಾನೇ ಹೇಳುತ್ತೇನೆ ಕೇಳು. ಹಿಂದಕ್ಕೆ ನೀನು ತವರ ಮನೆಯಲ್ಲಿರುವಾಗ